ನಮಸ್ತೆ ಸ್ನೇಹಿತರೆ, ಇವತ್ತು ನಾನು ಮಲ್ಚಿಂಗ್ ಯಾಕೆ ಮಾಡಬೇಕು, ಅದರ ಇಂಪಾರ್ಟೆನ್ಸ್ ಏನು ಅನ್ನೋದನ್ನ ನಿಮ್ ಜೊತೆ ಹಂಚ್ಕೋತಿದ್ದೀನಿ. ಸೊ ಇಲ್ಲಿ ನೀವು ನೋಡಿದ್ರೆ ನಮ್ದು ಆಲ್ಮೋಸ್ಟ್ ಎಲ್ಲ ಪಾಟನಲ್ಲೂ ನಾವು ಮಲ್ಚಿಂಗ್ ಮಾಡಿದ್ದೀವಿ. ಸೊ ಫಸ್ಟ್ ಬೇಸಿಕಲಿ ಮಲ್ಚಿಂಗ್ ಅಂದರೆ ಈ ರೀತಿ ಹೊತ್ತಿಗೆ ಮಾಡೋದು. ಸೊ ನಮ್ಮ ಮಣ್ಣಿರುತ್ತಲ್ಲ, ಮಣ್ಣು ಮೇಲೆ ಏನಾದರೂ ಆರ್ಗ್ಯಾನಿಕ್ ಮ್ಯಾಟರ್ನ ಹೊತ್ತಿಗೆ ಮಾಡೋದು. ಯೂಶಲ್ ಆಗಿ ನಾವು ಎಲೆಗಳು, ಡ್ರೈ ಲೀವ್ಸ್ ಇರುತ್ತಲ್ಲ, ಒಣಗಿರೋ ಎಲೆ, ಅದನ್ನ ಹಾಕ್ತಿವಿ. ಎಲೆ ಬದಲು ನೀವು ಬೇರೆ ಏನಾದರೂ ಹಾಕ್ಬೋದು, ಹುಲ್ಲು ಅಥವಾ ತರಕಾರಿ ವೇಸ್ಟ್ ಇರುತ್ತಲ್ಲ, ಅದು ಏನ್ ಬೇಕಾದ್ರೂ ನೀವು ಹಾಕ್ಬೋದು. ಬಟ್ ಮೇನ್ ಆಗಿ ಮಣ್ಣನ್ನ ಓಪನ್ ಬಿಡಬಾರ್ದು. ಇಲ್ಲಿ ಈ ಪಾಟ್ ನಲ್ಲಿ ನೋಡ್ಬೋದು, ಇದು ಎಕ್ಸಾಂಪಲ್ ತರ ನಾನು ತೋರಿಸ್ತಾ ಇದ್ದೀನಿ. ಸೊ ಮಲ್ಚಿಂಗ್ ಮಾಡಿಲ್ಲ ಅಂದ್ರೆ ಈ ರೀತಿ ಇರುತ್ತೆ. ಈ ರೀತಿ ಇದ್ದಾಗ ಏನಾಗುತ್ತೆ, ಗಾಳಿ ಬಂದಾಗ ಮೇಲ್ಗಡೆ ಮಣ್ಣು ಡ್ರೈ ಇರುತ್ತಲ್ಲ, ಆ ಟೈಮಲ್ಲಿ ಗಾಳಿಗೆ ಅದು ಹೊತ್ಕೊಂಡು ಹೋಗ್ಬಿಡುತ್ತೆ. ಸೊ ಟಾಪ್ ಸೈಲ್ ಹೋಗ್ಬಿಡೋ ಚಾನ್ಸಸ್ ಇರುತ್ತೆ ಜಾಸ್ತಿ. ಜೊತೆಗೆ ಮಳೆ ಬಿದ್ದಾಗ್ಲೂ ಕೂಡ ಅಷ್ಟೇ ಮಣ್ಣೆಲ್ಲ ಎಗರ್ ಬಿಡುತ್ತೆ. ಈ ತರ ಪಾಸಿಬಿಲಿಟೀಸ್ ಎಲ್ಲ ಇರುತ್ತೆ. ಸೊ ಹಾಗಾಗಿ ನಮ್ ಕೆಲಸ ಬಂದು ಮಣ್ಣನ್ನ ಆದಷ್ಟು ಹೇಗಿದೆ ಹಾಗೆ ನಾವು ಬಿಡಬೇಕು. ಅಂಡ್ ಮೇನ್ ಟಾಪ್ ಸೈಲ್ ನ ಕಾಪಾಡಬೇಕು. ಸೊ ಅದಕ್ಕೋಸ್ಕರ ನಾವು ಮಲ್ಚಿಂಗ್ ಮಾಡೋದು. ಇದ್ರ ಜೊತೆಗೆ ಇನ್ನೊಂದು ಮೇನ್ ಬೆನಿಫಿಟ್ ಅಂದ್ರೆ, ಇವಾಗ ನಾವು ಮಲ್ಚಿಂಗ್ ಮಾಡಿದ್ರೆ ಮಣ್ಣಿನ ತೇವಾಂಶನ ಹಿಡಿದಿಡುತ್ತೆ. ಅಂದ್ರೆ ನಾವು ನೀರು ಒಂದ್ 2-3 ದಿನ ಹಾಕಿಲ್ಲ ಅಂದ್ರೂ ಆ ಮಣ್ಣು ಆಲ್ಮೋಸ್ಟ್ ವೆಟ್ಟಾಗೆ ಇರುತ್ತೆ. ಸೊ ಅದು ನಾನು ನಿಮ್ಗೆ ತೋರಿಸ್ತೀನಿ. ಸೊ ಇದು ನಮ್ಮ ಮಾವಿನ ಮರದ ಡ್ರಮ್ಮು. ಸೊ ಇಲ್ಲಿ ನೋಡ್ಬೋದು, ನಾನು ನೀರ್ ಹಾಕಿಲ್ಲ ಇದಕ್ಕೆ, ಒಂದಿನ ಆಯ್ತು. ಸೊ ಈ ಮಲ್ಚ್ನ ನಾವು ಸ್ವಲ್ಪ ಈ ರೀತಿ ತೆಗೆದು ನೋಡಿದ್ರೆ ಇದೆಲ್ಲ ಇನ್ನ ಒದ್ದೆನೇ ಇದೆ. ಸೊ ಇಲ್ಲಿ ನೋಡ್ಬೋದು, ಮಣ್ಣು ತುಂಬಾ ಡ್ರೈ ತರ ಏನಿಲ್ಲ, ಇನ್ನ ಒದ್ದೆನೇ ಇದೆ. ಸೊ ಇವತ್ತು ನಾನು ಇದಕ್ಕೆ ನೀರು ಹಾಕಿಲ್ಲ ಅಂದ್ರೂ ನಡೆಯುತ್ತೆ. ಬಟ್ ಅದೇ ನೀವು ಈ ಪಾಟ್ ನೋಡ್ಬೋದು, ಇದು ಮಲ್ಚಿಂಗ್ ಮಾಡಿಲ್ಲ, ಫುಲ್ಲು ಇದು ಡ್ರೈ ಆಗಿಬಿಟ್ಟಿದೆ ನೋಡಿ. ಇದು ಪೌಡ್ರ್ ತರ ಸಿಗುತ್ತೆ ನಮಗೆ. ಅಂಡ್ ಇನ್ನೊಂದು ಏನಂದ್ರೆ, ಇವಾಗ ಮಲ್ಚಿಂಗ್ ಮಾಡಿಲ್ಲ ಅಂದ್ರೆ ಮಣ್ಣು ಕೂಡ ಅಷ್ಟೇ ತುಂಬಾ ಹಾರ್ಡ್ ಆಗ್ಬಿಡುತ್ತೆ. ಯಾಕಂದ್ರೆ ತೇವಾಂಶ ಇರಲ್ಲ ನೋಡಿ. ಸೊ ಇದು ಫುಲ್ ನೀರು ಹಾಕ್ತಾ ಇದು ಫುಲ್ ಕಾಂಕ್ರೀಟ್ ತರ ಗಟ್ಟಿಗೆ ಆಗ್ಬಿಡೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಾವು ಮಣ್ಣು ಇದೆಲ್ಲ ರೆಡಿ ಮಾಡೋವಾಗ್ಲೇನೆ ಮಲ್ಚಿಂಗ್ ನ ಕರೆಕ್ಟ್ ಆಗಿ ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗ ನಾನು ನೀರು ಹಾಕಿ ತೋರಿಸ್ತೀನಿ. ನಾವು ನೀರು ಹಾಕಿದಾಗ ಕೂಡ ಮಲ್ಚಿಂಗ್ ಇಂದ ಹೇಗೆ ಅದು ಮಣ್ಣು ಎರ್ಚದೇ ಇರೋ ತರ ಅವಾಯ್ಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈಗ ನಾನು ಇಲ್ಲಿ ನೀರು ಹಾಕ್ತಿದ್ದೀನಿ. ಸೊ ಇವಾಗ ನಾರ್ಮಲ್ ಆಗಿ ಸಾಕಷ್ಟು ಜನ ಈ ರೀತಿ ನೀರು ಡೈರೆಕ್ಟ್ ಮಗ್ಗಿಂದ ಹಿಂಗೆ ಉಯ್ದು ಬಿಡ್ತಾರೆ. ಈ ರೀತಿ ಉಯ್ದಾಗ ಇಲ್ಲಿ ನೋಡೋ ಒಂದು ಮಣ್ಣು ಎಗರ್ಬಿಟ್ಟು ಅಲ್ಲಿ ಒಂಥರ ಹೋಲ್ ಆದಂಗೆ ಹಾಕ್ಬಿಡುತ್ತೆ. ಸೊ ಈ ರೀತಿ ನೀರನ್ನ ಹಾಕಬಾರ್ದು. ನೆಕ್ಸ್ಟು ನೀರನ್ನ ಆ್ಯಕ್ಚುಲಿ ಈ ರೀತಿ ಚಿಮುಕ್ಸ್ಬೇಕು. ಈ ರೀತಿ ಚಿಮುಕ್ಸಿದಾಗೂ ಅಷ್ಟೇ ಆ ವಾಟರ್ ಡ್ರಾಪ್ಲೆಟ್ ಹಿಂಗ್ ಬೀಳುತ್ತಲ್ವಾ, ಅದು ಮಣ್ಣನ್ನ ಎಗರೋ ತರ ಮಾಡಬಹುದು. ಸೊ ಅದಕ್ಕೋಸ್ಕರ ಮಲ್ಚಿಂಗ್ ಮಾಡಿದ್ರೆ ಅದು ಡ್ರೈ ಲೀವ್ಸ್ ಏನ್ ಹಾಕಿರ್ತೀವಿ ಅದ್ರ ಮೇಲೆ ಬೀಳುತ್ತೆ. ಈ ತರ ಸನ್ನಿವೇಶಗಳು ಅವಾಯ್ಡ್ ಆಗೋ ಚಾನ್ಸಸ್ ಇರುತ್ತೆ. ಈಗ ಅದೇ ರೀತಿ ಇಲ್ಲಿ ನೀರ್ ಹಾಕ್ತೀನಿ ನೋಡಿ. ಸೊ ಇಲ್ಲಿ ನಾನು ಬೈ ಚಾನ್ಸ್ ಮೇಲಿಂದ ಹಾಕಿದ್ರು ನೋಡಿ, ಇದು ಎಲೆ ಇದೆಲ್ಲ ಇರುತ್ತಲ್ಲ ಅದ್ರ ಮೇಲೆ ಬೀಳುತ್ತೆ. ಬಟ್ ಮಣ್ಣು ಅಷ್ಟು ಡಿಸ್ಟರ್ಬ್ ಆಗಲ್ಲ. ಹಾಗೇನೆ ನಾವು ಇವಾಗ ಚಿಮುಕ್ಸ್ಬಿಟ್ಟು ಹಾಕಿದ್ರೆ ಇದು ನೋಡಿ, ಅಷ್ಟೊಂದು ಮಣ್ಣು ಏನು ಅಫೆಕ್ಟ್ ಆಗಲ್ಲ. ಸೊ ನಾವು ಸಿಂಪಲ್ ಆಗಿ ಹಾಕ್ಬಿಡ್ಬೋದು, ಏನು ಡಿಸ್ಟರ್ಬೆನ್ಸ್ ಆಗಲ್ಲ. ಸೊ ಈ ರೀತಿ ಮಲ್ಚಿಂಗ್ ತುಂಬ ಇಂಪಾರ್ಟೆಂಟ್.